ಚಲುವರಾಯಸ್ವಾಮಿ ಹೇಳಿಕೆ ವಿರುದ್ಧ ಮುಗಿಬೀಳೋದನ್ನ ಕಾಂಗ್ರೆಸ್ ನಾಯಕರು ಮುಂದುವರೆಸಿದ್ದಾರೆ. ಪ್ರಮುಖವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಇಂತಹ ಮಾತುಗಳು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಮಾತುಗಳು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಅವರ ಈ ಮಾತು ಬಾಯಿ ತಪ್ಪಿನಿಂದ ಹೇಳಿದ್ದಲ್ಲ, ಅವರ ಮನಸ್ಸಿನಲ್ಲಿರುವಂತಹ ರೋಷ ವೇಷ ಕಲ್ಪನೆಯಿಂದ ಬಂದಂತಹ ಮಾತಾಗಿದೆ. ವಿಷಾದ ವ್ಯಕ್ತಪಡಿಸಿದ್ರೆ ಕಡಿಮೆ ಆದಂತಹ ಗೌರವ ವಾಪಸ್ ಬರುತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ. ಇಲ್ಲ ಅನ್ನೋದಕ್ಕೆ ಜನತಾದಳದವರು ಬಿಜೆಪಿಯವರು ಹೋರಾಟ ಮಾಡ್ತಿದ್ರು. ಅದಕ್ಕೆ ಪೂರಕವಾಗಿನೇ ತುಮಕೂರಿನಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರು ದಾರಿ ತಪ್ಪವ್ರೆ ಅಂತ ಹೇಳಿದ್ರೆ ಇದು ಸಂಸ್ಕಾರ ಅಲ್ಲ. ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಗೌರವ ಕೊಟ್ಕೊಂಡು ಬಂದಿದ್ದೀವಿ. ಈಗಾಗಲೇ ಹಿಂದೆ ಒಂದ್ಸಲಿ ರೈತ ಮಹಿಳೆಗೆ ಬೇರೆ ಥರ ಮಾತನಾಡಿದರು, ಇವತ್ತು ಬಂದು ಈ ಥರ ಮಾತನಾಡ್ತಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರ ಎಲ್ಲ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡೋದು. ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಈ ಥರ ಇದು ದಾರಿ ತಪ್ಪಿ ಅಥವಾ ಬಾಯಿ ತಪ್ಪು ಮಾತಾಡೋವಂಥದ್ದಲ್ಲ. ಇದು ಮನಸ್ಸಿನೊಳಗಿರ್ತಕ್ಕಂಥ ರೋಷ ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಮಹಿಳೆಯರಿಗೆ ದಾರಿ ತಪ್ಪಿದ್ದೀರ ಅಂದರೆ ನೂರಾರು ಅರ್ಥ ಬರುತ್ತೆ. ಸೊ ಎಲ್ಲಿ ಮಲಗಿದ್ರಿ ಅಂದರೆ ಅದಕ್ಕೆ ಅರ್ಥ ಏನಾರು ಹೇಳಲಿಕ್ಕೆ ಸಾಧ್ಯನಾ? ಇದು ಭಾಳ ತಲೆ ಬಗ್ಸುವಂಥ ಕೆಲಸ. ಇದು ನಮಗೆಲ್ರಿಗೂ ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡಲಿ ಅದು ಶೋಭೆ ತರಲ್ಲ. ಮಾತಾಡಿದ್ಮೇಲೆ ನಿಮ್ಮ ಮುಂದೆ ಕ್ಲಿಪ್ಸೇ ಇದೆಯಲ್ಲ. ಈಗ ಒಳಗಡೆ ಮೀಟಿಂಗ್ ನಡೀತೀವಿ ಈ ಥರ ಅಂದ್ರಂತೆ ಅಂತ ಹಾಕೋದು ಬೇರೆ, ಅವ್ರ ಬಾಯಿಂದನೇ ಮಾತಾಡೋದನ್ನೇ ನೀವು ಕೊಟ್ಟಿರೋದು ಟಿ ವಿನಲ್ಲಿ. ಅದರಿಂದ ಆದಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ, ಅದು ಅರ್ಥ ಅಲ್ಲ ಅನ್ನೋದು ಬೇರೆ, ಅಂದಿರೋದು ಸತ್ಯ ಅಲ್ಲ. ಅದು